ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಮಂಜು ವ್ಲಾಗ್ಸ್. ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಆಯ್ತಲ್ಲ, ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಹಾಗೆ ಒಂದಷ್ಟು ವಿಚಾರಗಳನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡೋದಿದೆ. ಹೇಳ್ತೀನಿ ಏನು ಅಂತ. ಸಾಂಬಾರು ಮಾಡ್ಕೊತಾನೆ ಹೇಳ್ತೀನಿ ಏನು ಅಂತ. ಇವತ್ತು ನಾನು ಸ್ಪೆಷಲಾಗಿ ಏನು ಸಾಂಬಾರು ಮಾಡ್ತಾ ಇದ್ದೀನಿ ಅಂದರೆ, ತರಕಾರಿ ಸಾಂಬಾರು ಮಾಡ್ತಾ ಇದ್ದೀನಿ. ಕಟ್ ಮಾಡಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಪೆಷಲ್ ಅಂದರೆ ಕೆಲವರು ನಾನ್ ವೆಜ್ ಅಂತ ಅಂದ್ಕೊಂಡ್ಬಿಡ್ತಾರೆ. ನಾನ್ ವೆಜ್ ಅವರಿಗೆ ಅದೇ ಸ್ಪೆಷಲ್ಲು, ಬಟ್ ನಮಗೆ ತರಕಾರಿನೇ ಸ್ಪೆಷಲ್ಲು. ಹಾಗಾಗಿ ತರಕಾರಿ ಸಾಂಬಾರು ಮಾಡ್ತಾ ಇದ್ದೀನಿ. ಇವಾಗ ಬರೀ ತರಕಾರಿನೇ ಯಾಕೆ ಮಾಡ್ತಾ ಇಲ್ಲ ನಾನು, ಅದ್ರ ಜೊತೆಗೆ ಪಾಪು ಎಲ್ಲೋದೋ? ನನಗಂತೂ ಪದೇ ಪದೇ ಕೂಗಾರಿ ಆಗುತ್ತೆ. ಪುಟ್ ಮೇಡಮು ರೂಮ್ ಒಳಗಡೆ ಹೋಗ್ಬಿಡ್ತಾರೆ, ಇಲ್ಲ ಆಚೆ ಕಡೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಮಳೆ ಬರ್ತಾ ಇದೆ ಹೊರಗಡೆ, ಅಲ್ಲೇ ಆಟ ಆಡೋ ಗೊಂಬೆ ಜೊತೆ, ಎಲ್ಲಿ ಹೋಗ್ಬೇಡ ಆಯಿತಾ. ನನಗೆ ಈ ಕಡೆ ಮಗುನೂ ನೋಡ್ಕೋಬೇಕು, ಈ ಕಡೆ ಟೈಮಿಂಗ್ ಸರಿಯಾಗಿ ಅಡುಗೆ ತಿಂಡಿ ಎಲ್ಲನೂ ಆಗಬೇಕು. ಎಲ್ಲ ತಾಯಂದರ ಪರಿಸ್ಥಿತಿನೂ ಇದೇನೆ, ಏನು ಮಾಡೋಕ್ಕಾಗಲ್ಲ. ಇವಾಗ ತರಕಾರಿ ಜೊತೆಯಲ್ಲಿ ಬೇಳೆ ಹಾಕಿ ಮಾಡ್ತಾ ಇದ್ದೀನಿ. ತೊಗರಿಬೇಳೆ ಮತ್ತು ಅವರೆಬೇಳೆ ತೊಗೊಂಡಿದ್ದೀನಿ. ಅವರೆಬೇಳೆ ಹಾಕೋದ್ರಿಂದ ಸಾಂಬಾರು ಥಿಕ್ನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾನು ಅವರೆಬೇಳೆನ ಹಾಕ್ತಾಯಿದ್ದೀನಿ. ಅವರೆಬೇಳೆ ಸೊಪ್ಪು ಸಾಂಬಾರು ಮಾಡ್ತಾರಲ್ವ, ಮಸೊಪ್ಪು, ಅದಕ್ಕೂ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಅವರೆಬೇಳೆ. ಈಗ ಬೇಳೆನ ವಾಶ್ ಮಾಡಿ ಬೇಯಿಸ್ಕೊಂಡ್ಬಿಡ್ತೀನಿ ಫಸ್ಟು. ತರಕಾರಿ ಜೊತೆಯಲ್ಲಿ ಯಾಕೆ ಬೇಯಿಸಿದ್ರೆ ಬೇಳೆ ಸರಿಯಾಗಿ ಬೇಯೋದಿಲ್ಲ, ಹಂಗಾಗಿ ಸಪ್ರೇಟು ಬೇಯಿಸ್ಕೊಂಡ್ಬಿಡ್ತೀನಿ. ಬಂಗಾರಿ ಬಾಯಿಲಿ, ಸಾಂಬಾರು ಮಾಡೋಣ ಬಾಯಿಲಿ. ಪಾಪು ಬೇಳೆ ಬೇಯಕ್ಕಿಟ್ಟಿದ್ದೀನಿ, ತರಕಾರಿನೂ ಬೇಯಿಸ್ಕೊಂಡ್ಬಿಡ್ತೀನಿ. ನಾನು ತರಕಾರಿನ ಕುಕ್ಕರಲ್ಲಿ ಬೇಯಿಸ್ಕೊತಾ ಇಲ್ಲ, ಪಾತ್ರೆನಲ್ಲೇ ಬೇಯಿಸ್ಕೊತೀನಿ. ಕುಕ್ಕರಲ್ಲಿ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ತರಕಾರಿ ಜಾಸ್ತಿ ಬೆಂದ್ಬಿಡುತ್ತೆ, ತರಕಾರಿನೂ ಇರೋದಿಲ್ಲ ಸಾಂಬಾರಲ್ಲಿ, ಹಂಗಾಗೋಗ್ಬಿಡುತ್ತೆ. ಹಂಗಾಗಿ ಪಾತ್ರೆನಲ್ಲೇ ಬೇಯಿಸ್ಕೊತೀನಿ ನಾನು. ಪಾಪು ಇದೆಯಾ ಒಳಗೆ? ಅಲ್ಲೇನು ತರಕಾರಿ ಬೇಯಿಸೋದಕ್ಕೆ ಫಿಲ್ಟರ್ ನೀರು ಹಾಕ್ತಾ ಇದ್ದೀನಿ. ನಾನು ಅಡುಗೆಗೆಲ್ಲ ಫಿಲ್ಟರ್ ನೀರೇ ಯೂಸ್ ಮಾಡೋದು. ಈ ಕಡೆ ಎಲ್ಲ ಡ್ಯಾಮ್ ನೀರು ಬಿಡ್ತಾರೆ, ಅದು ಒಂಥರ ಕಲರ್ ಇರುತ್ತೆ ಅದು. ಹಂಗಾಗಿ ಫಿಲ್ಟರ್ ನೀರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ನಾವು. ಈಗ ಮತ್ತೆ ಆ ನೀರು ಯೂಸ್ ಮಾಡೋಕೆ ಹೋದರೆ ಕೋಲ್ಡು, ಫೀವರು, ಇನ್ಸ್ಪೆಕ್ಷನ್ನು ಏನೇನೋ ಆಗ್ಬಿಡುತ್ತೆ, ಹೆಲ್ತ್ ಇಶ್ಯೂಸು. ಹಂಗಾಗಿ ಇದಕ್ಕೇನೆ ಅಡ್ಜಸ್ಟ್ ಆಗಿದ್ದೀವಿ. ಹಂಗಾಗಿ ಎಲ್ಲದಕ್ಕೂ ಫಿಲ್ಟರ್ ವಾಟ್ರೇ ಯೂಸ್ ಮಾಡ್ತೀನಿ ನಾನು. ತರಕಾರಿ ಬೇಯುವಾಗಲೇ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಡ್ತೀನಿ. ನಾವು ಚಿಕ್ಕವ್ರು ಇರುವಾಗೆಲ್ಲ ನಲ್ಲಿ ನೀರು, ಬೋರ್ ನೀರು ಎಲ್ಲ ಕುಡ್ಕೊಂಡೇ ಬೆಳೆದಿದ್ದು ನಾವು. ಅವಾಗ ಏನೂ ಆಗ್ತಾ ಇರಲಿಲ್ಲ ನಮಗೆ. ಒಂದು ಜ್ವರ ಅಂತ ಮಲ್ಕೊತಾ ಇರಲಿಲ್ಲ, ಒಂದು ಕೆಮ್ಮು, ಶೀತ ಏನೂ ಆಗ್ತಾ ಇರಲಿಲ್ಲ. ಎಷ್ಟು ಚೆನ್ನಾಗಿರ್ತಿದ್ವಿ ಅವಾಗ. ಹೊರಗಡೆ ಎಲ್ಲ ಆಟ ಆಡ್ತಿದ್ವಿ ಬಿಸಿಲಲ್ಲಿ, ಏನೇನೂ ಆಗ್ತಾ ಇರಲಿಲ್ಲ. ಸೊ ಇವಾಗ ಏನು ತಿನ್ನೋಕ್ಕೂ ಯೋಚನೆ ಮಾಡಿ ತಿನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಜ್ವರ, ತಲೆನೋವು, ಶೀತ, ಕೆಮ್ಮು ಏನೇನೋ ಆಗೋಗ್ಬಿಡುತ್ತೆ. ಆ ಕಾಲ ಹಂಗಿತ್ತು, ಈ ಕಾಲ ಹಿಂಗಿದೆ, ಏನು ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇರ್ಬೇಕು ನಾವು ಅಷ್ಟೇನೆ. ಏನು ಬಾಯಿಲಿ 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 ಏನೇನೋ ಬಾಯಿಲಿ ಹಾಕೊಂಬೇಡ, ಬಾಯಿಲಿ ಏನೋ ತಿಂತಿರೋದು? ತೋರ್ಸು, ಬಾಯಿ ತೋರ್ಸು, ತೋರ್ಸು, ಬಾಯಿ ತೋರ್ಸು. ಏನದು? ಮಾಡು, ಕಾಳು ತಿಂತ ಇದೆಯಾ? ನೈಟು ಬಾದಾಮಿ, ಕಡಲೆ ಬೀಜ, ಕಡಲೆಕಾಳು, ಹೆಸರು ಕಾಳು ಎಲ್ಲ ನೆನಾಕ್ಬಿಡ್ತೀವಿ, ಅದನ್ನ ತಿಂತಾ ಇದ್ದಾರೆ ಮೇಡಮ್ ಅವರು. ಚೆಲ್ಲಿದ್ದೀರಾ ಅಲ್ಲೆಲ್ಲ? ಮನೆಯೊಳಗೆಲ್ಲ ಚೆಲ್ಲಿದ್ದಾರೆ. ಇವಾಗ ಹೋಗಿ ಕ್ಲೀನ್ ಮಾಡಬೇಕು. ಡಬಲ್ ಕೆಲಸ. ಏನದ? ತರ್ಲೆ 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 ಕೆಲಸನೇ ಮಾಡು ನೀನು, ಆಯ್ತಾ? ಯಾಕೆ ಕ್ಲೀನ್ ಮಾಡೋದು ಅದನ್ನೆಲ್ಲ? ಅಮ್ಮ. ಓ, ಬೇಳೆ ಬೇಯ್ತಾ ಇದೆ, ಈ ಕಡೆ ತರಕಾರಿ ಬೇಯ್ತಾ ಇದೆ, ಮಸಾಲೆಗೆ ರೆಡಿ ಮಾಡ್ಕೋಬೇಕು. ಇಳಿರಿ ಇಳಿರಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ, ಕಚ್ಚಬಾರ್ದು. ಯಾರು ಹೇಳ್ಕೊಟ್ಟಿದ್ದೀನ? ಕೊಚ್ಚೋದ್ ನೋಡು, ಎತ್ಕೊಂತ. ನನಗಿದೆ ಇಷ್ಟ ಆಗಲ್ಲ, ಉಳಿಬೇಕು. ಕೊಚ್ಚಿಬಿಡ್ತೀನಿ. ಇಳಿ. ಅಯ್ಯೋ, ಸ್ಟವ್ ಮೇಲೆ ಹತ್ತು, ಗ್ಯಾಸ್ ಮೇಲೆ ಹತ್ತು, ಕೂತ್ಕೈ.
ಕುಕ್ಕರ್ ಅಂದ್ರೆ ಭಯ ಆಗುತ್ತೆ ನನಗೆ. ಒಂದೆರಡು ಸಲ ಬ್ಲಾಸ್ಟ್ ಆಗಿಬಿಟ್ಟಿತ್ತು, ಹಂಗಾಗಿ ಕುಕ್ಕರ್ ಅಂದರೆ ಈಗಲೂ ಭಯ ನನಗೆ. ನಾನು ಒಂದು ವಿಚಾರ ಹೇಳ್ಬೇಕು ಅಂದ್ಕೊಂಡೆ. ಏನಪ್ಪ ಅಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಮಂತ್ರಾಲಯ ಹೋದಾಗ ನನಗೊಂಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಅದೇನೋ ಒಂಥರ ಹೊಸದಾಗಿ ಅನುಭವ ಆದಂಗೆ ಆಯಿತು ಅಂತ. ಅದು ಕನಸು ಅಥವಾ ನಿಜಾನ ಅನ್ನೋದು ಕ್ಲಿಯರಿಟಿನೇ ಸಿಗಲಿಲ್ಲ ನನಗೆ, ಆ ಥರ ಅನಿಸ್ಬಿಡ್ತು. ಸೊ ಏನಾಯಿತು ಅಂದರೆ, ನಾವು ಹಾಸನಿಂದ ಟ್ರೈನಲ್ಲಿ ಮಂತ್ರಾಲಯ ಹೋದ್ವಿ. ಹಾಸನಲ್ಲಿ 4 ಗಂಟೆಗೆ ಟ್ರೈನ್ ಹತ್ತಿದ್ದು, ಬೆಳಗ್ಗೆ ಮಾರ್ನಿಂಗು 3 ಗಂಟೆಯಲ್ಲಿ ಮಂತ್ರಾಲಯದಲ್ಲಿ ಇದ್ವಿ ನಾವು. ಅಷ್ಟೊತ್ತಿನಲ್ಲಿ ರೂಮ್ ಹುಡ್ಕೊಂಡು ಹೋಗೋಕೆ ಆಗೋದಿಲ್ಲ, ಹಂಗಾಗಿ ದೇವಸ್ಥಾನದ ಹತ್ರ ಹೋದ್ವಿ ಮಲ್ಕೊಳ್ಳೋಣ ಅಂತ. ಇನ್ನು ಮಕ್ಕಳೆಲ್ಲ ನಿದ್ದೆಲಿದ್ರು, ನಮಗೂ ಕೂಡ ಸರಿಯಾಗಿ ನಿದ್ದೆ ಆಗಿರ್ಲಿಲ್ಲ. ಟ್ರೈನಲ್ಲಿ ಜರ್ನಿ ಮಾಡ್ತಿದ್ದೀವಿ ಅಂದರೆ ನಾವು ಕಂಪ್ಲೀಟಾಗಿ ನಿದ್ದೆ ಮಾಡೋಕೆ ಆಗೋದಿಲ್ಲ ಅಲ್ವಾ, ಏನೆಲ್ಲ ಇನ್ಸಿಡೆಂಟ್ಗಳು ನಡೆದ್ಬಿಡ್ತಾವಲ್ವಾ. ಸೊ ಮಕ್ಕಳು ನಿಟ್ಕೊಂಡು ನಾವು ನಿದ್ದೆ ಮಾಡಿಬಿಟ್ರೆ ಹೆಂಗೆ ಅಲ್ವಾ, ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ವ, ಏನೇನೋ ಇನ್ಸಿಡೆಂಟ್ಗಳು ನಡೆದ್ಬಿಡ್ತವೆ. ಸೊ ಹಂಗಾಗಿ ನಾವು ಸರಿಯಾಗಿ ನಿದ್ದೆ ಮಾಡಲಿಲ್ಲ. ಬೆಳಗಿನ ಜಾವ ದೇವಸ್ಥಾನದ ಹತ್ರನೇ ಹೋದ್ವಿ ಮಲ್ಕೊಳ್ಳೋಣ ಅಂತ ಹೇಳಿ, ಅಲ್ಲೇ ಮಲ್ಕೊಂಡಿದ್ದೀವಿ. ಹಾಫ್ ಮಾಡ್ಬಿಡ್ತೀನಿ ಸಾಕು, ಬೇಳೆ ಬಂದಿದ್ದು. ದೇವಸ್ಥಾನ ಹತ್ರ ಮಲ್ಕೊಂಡಿದ್ದೀವಿ. ನಮಗೂ ಬೆಳಗಿನ ಜಾವ ಅಲ್ವಾ, ನಿದ್ದೆ ಅಂದರೆ ತುಂಬ ನಿದ್ದೆ, ನಮಗೂ ಕಂಟ್ರೋಲೇ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಮಲ್ಕೊಂಡ್ವಿ. ಆ ಕಡೆ ಹಸ್ಬೆಂಡು, ಮಧ್ಯದಲ್ಲಿ ಮಕ್ಕಳು, ಈ ಕಡೆ ನಾನು ಮಲ್ಕೊಂಡಿದ್ದೆ. ನಾನು ಈ ಮಕ್ಕಳು ಕಡೆ ತಿರ್ಕೊಂಡು ಮಲ್ಕೊಂಡಿದ್ದೀನಿ. ತುಂಬ ನಿದ್ದೆ, ಎಚ್ಚರ ಇಲ್ಲ ನನಗೆ, ಅಷ್ಟು ನಿದ್ದೆ ಮಾಡಿದ್ದೀನಿ. ಸೊ ನನಗೆ ಯಾವ ಥರ ಫೀಲ್ ಆಯಿತು ಅಂದರೆ, ಸಡನ್ನಾಗಿ ಎಚ್ಚರ ಆಯಿತು. ಅಂದರೆ ಕಣ್ಣು ಬಿಟ್ಟಿರಲಿಲ್ಲ, ಕಣ್ಣು ಮುಚ್ಕೊಂಡಿದ್ದೆ, ಕಣ್ಣು ಬಿಡೋಕೆ ಆಗ್ತಾ ಇರಲಿಲ್ಲ ನಿದ್ದೆಗೆ. ಹಿಂದೆ ಯಾರೋ ಕೂತಿದ್ದಾರೆ ಅಂತ ಅನ್ನಿಸ್ತು ನನಗೆ. ಈಗ ನಿದ್ದೆ ಬಂದ್ಬಿಟ್ಟಿದೆ, ಕಣ್ಣು ಬಿಡೋಕೆ ಆಗ್ತಾ ಇಲ್ಲ. ನನ್ನ ಹಿಂದೆ ಯಾರೋ ಕೂತಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಅಂದರೆ ಒಬ್ಬರು ಮಲಗಿದ್ರು, ಸೊ ಅವ್ರು ಸ್ವಲ್ಪ ದೂರ ಮಲಗಿದ್ರು. ಸೊ ನಾನು ನೋಡಿದೆ, ನಾವು ಮಲ್ಕೋಬೇಕನ್ನೇ ನೋಡಿದ್ದೆ ಅವ್ರನ್ನ, ಅವರು ಸ್ವಲ್ಪ ದೂರ ಮಲಗಿದ್ರು. ನನಗೆ ಯಾವ ಥರ ಆಯಿತು ಅಂದರೆ, ನನ್ನ ಬೆನ್ನಿಂದನೇ ಯಾರೋ ಕೂತಿದ್ದಾರೆ ನನ್ನ ಪಕ್ಕದಲ್ಲೇನೆ ಅನ್ನೋ ಥರ ಫೀಲ್ ಆಯಿತು ನನಗೆ. ಸುಮ್ಮನೆ ಮಲ್ಕೊಂಡಿದ್ದೀನಿ ನಾನು, ಫುಲ್ ಬಾಡಿ ವೈಬ್ರೇಷನ್ ಆಗ್ತಾ ಇದೆ. ಕಣ್ಬಿಟ್ಟು ನೋಡೋಣ ಅಂತ ಅನ್ನಿಸ್ತಾ ಇದೆ, ಕಣ್ಣು ಬಿಡೋಕೆ ಆಗ್ತಾ ಇಲ್ಲ. ಕೊನೆಗೂ ಧೈರ್ಯ ಮಾಡಿ ಕಣ್ಣು ಬಿಟ್ಟೆ. ಕಣ್ಣು ಬಿಟ್ಬಿಟ್ಟು ನಿಧಾನಕ್ಕೆ ಹಿಂಗೆ ತಿರುಗಿ ನೋಡಿದೆ, ಯಾರೂ ಇರಲಿಲ್ಲ. ಆದರೆ ನನ್ನ ಹಿಂದೆ ಯಾರೋ ಕೂತಿದ್ದಾರೆ ಅನ್ನೋ ಥರ ಫೀಲ್ ಆಯಿತು ನನಗೆ. ಸೊ ಯಾರೂ ಇಲ್ವಲ್ಲ, ಯಾಕೆ ಹಿಂಗಾಯಿತು ಅಂತ ಅಂದ್ಕೊಂಡು ಮತ್ತೆ ಮಲ್ಕೊಂಡೆ ನಾನು. ಮತ್ತೆ ಹಂಗೆ ನಿದ್ದೆ, ಕಣ್ಣು ಬಿಡೋಕ್ಕಾಗಲಿಲ್ಲ, ಹಂಗೆ ಮಲ್ಕೊಂಡೆ. 2ನೇ ಸಲನೂ ಮತ್ತೆ ಹಂಗೆ ಆಯ್ತು ನನಗೆ. ಸೊ ಯಾರು ಇರ್ಬೋದು ಅಂತ ಯೋಚನೆ ಮಾಡಿಕೊಂಡು ಸುಮ್ಮನೆ ಹಂಗೆ ಮಲ್ಕೊಂಡೆ, ಕಣ್ಣು ಮುಚ್ಕೊಂಡು. ಹಸ್ಬೆಂಡು ನಿದ್ದೆಗೆ ಹೋಗ್ಬಿಟ್ಟಿದ್ದಾರೆ, ಮಕ್ಕಳು ನಿದ್ದೆಗೆ ಹೋಗಿದ್ದಾರೆ. ನನಗೊಬ್ಳಿಗೆ ಎಚ್ಚರ ಆಗಿದೆ. ಮಂತ್ರಾಲಯಕ್ಕೆ ಬರೋರು ಬರ್ತಾ ಇದ್ದಾರೆ ಇನ್ನೂ ಜನಗಳು. ನನಗೆ ಯಾರು ಇರ್ಬೋದು, ಯಾಕೆ ಹಿಂಗೆ ಆಗ್ತಿದೆ, ಫುಲ್ ಬಾಡಿ ವೈಬ್ರೇಷನ್ ಆಗ್ತಾ ಇದೆ, ಭಯ ಆಗ್ತಾ ಇಲ್ಲ. ಯಾರು ಇದಾರಲ್ಲ ನನ್ನ ಹಿಂದೆ, ಯಾರಿದು, ಯಾರೋ ಕೂತಿರೋ ಥರ ಫೀಲ್ ಆಗ್ತಾರೆ. ಪ್ರಾಮಿಸ್, ಇದು ಗಾಡ್ ಪ್ರಾಮಿಸ್. ಇದು ನನಗೆ ಆಗಿದ್ದ ಅನುಭವ, ಇದು ಮಂತ್ರಾಲಯದಲ್ಲಿ ಸುಳ್ಳು ಹೇಳ್ತಲ್ಲ ನಾನು, ದೇವ್ರ ಸತ್ಯವಾಗ್ಲೂ ಆಗಿದ್ದ ಅನುಭವ ಇದು ನನಗೆ. ಇನ್ನು ಯಾರು ಇದ್ದಾರೆ, ಟಚ್ ಮಾಡ್ತಾ ಇದಾರಲ್ಲ, ಯಾರು ಕೂತಿದ್ದಾರೆ, ಯಾರು ಟಚ್ ಮಾಡ್ತಾ ಇದ್ದಾರೆ ನನ್ನನ್ನು ಅಂತೇಳಿ 2ನೇ ಸಲನೂ ನಿಧಾನ ಕಣ್ಬಿಟ್ಟು ನಿಧಾನ ತಿರುಗಿ ನೋಡಿದೆ. ಹಿಂದೆ ಮಲಗಿದ್ರಲ್ಲ, ಅವ್ರೇನಾದ್ರು ಬಂದ್ಬಿಟ್ಟಿದಾರ ಅಂತ ಹೇಳಿ ಹಿಂದೆ ತಿರುಗಿ ನೋಡಿದೆ. ಅವ್ರ ಪಾಪ ಅವ್ರ ಪಾಡಿಗೆ ಅವರು ಫುಲ್ ಬೆಡ್ಶೀಟ್ ಹೊಚ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದೇನಿದು, ಈ ಥರ ಅನುಭವ ಆಗೋಯ್ತಲ್ಲ ನನಗೆ. ಯಾರು ಹಿಂದೆ ಕೂತ್ಕೊಂಡು ಯಾರು ನನ್ನನ್ನು ಮುಟ್ಟಿದ್ರು. ಅದು ದೇವಸ್ಥಾನ, ಅದು ರಾಯರು ಇರೋಂಥ ಜಾಗ. ಇನ್ನು ನೆಗೆಟಿವ್ ಎಲ್ಲ ಬರೋಕ್ಕೆ ಸಾಧ್ಯ ಇಲ್ಲ ಬಿಡಿ. ದೆವ್ವ, ಪೀಡೆ, ಪಿಚಾಚಿ ಈ ಥರ ಅಂತೂ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ನನಗೆ ಅನಿಸ್ತು, ಅವಾಗ ಮನಸ್ಸಲ್ಲೇ ಅಂದ್ಕೊಂಡೆ ನಾನು, ಇಲ್ಲ ಅಪ್ಪಾಜಿನೇ ಬಂದಿರಬೇಕು. ಬೆಳಗಿನ ಜಾವ ಅಲ್ವಾ, 3:30-4 ಗಂಟೆ ಟೈಮ್ ನಾವು ಮಲ್ಕೊಂಡಾಗ. ಬೆಳಗಿನ ಜಾವ ಅಲ್ವಾ, ಅವರು ಸಾಮಾನ್ಯವಾಗಿ ರಾಯರು ಆ ಟೈಮಲ್ಲಿ ಜ್ಯೋತಿ ರೂಪದಲ್ಲಿ ಬೃಂದಾವನದಿಂದ ಆಚೆ ಬಂದು, ಅಲ್ಲಿ ಬಂದಿರೋಂಥ ಭಕ್ತರು ಎಲ್ಲ ಬಂದಿರ್ತಾರಲ್ವ ಜನಗಳು, ಅವ್ರನ್ನೆಲ್ಲ ನೋಡಿ ಅವರಿಗೆಲ್ಲ ಆಶೀರ್ವಾದ ಅನುಗ್ರಹ ಮಾಡಿ ಮತ್ತೆ ಬಿಚ್ಚಲೆಗೆ ಹೋಗ್ತಾರೆ. ಅಲ್ಲಿ ಗಂಗಾ ನದಿಲಿ ಸ್ನಾನ ಮಾಡಿ ಅಲ್ಲಿಂದ ಮತ್ತೆ ಬಂದು ಬೃಂದಾವನ ಪ್ರವೇಶ ಮಾಡ್ತಾರೆ. ಬೃಂದಾವನಕ್ಕೆ ಬಂದು ಕೂತ್ಕೋತಾರೆ. ರಾಯರಿರೋದು ಸತ್ಯನೇ. ಸೊ ನನಗನ್ನಿಸ್ತು, ಇಲ್ಲ ಅಪ್ಪಾಜಿನೇ ಬಂದಿದ್ದಾರೆ ನಾನು ನೋಡೋಕ್ಕೆ ಅಂತ ಹೇಳಿ. ಮಿರಾಕಲ್ ಅನ್ಸ್ಬಿಡ್ತು ನನಗೆ ನಿಜವಾಗ್ಲೂ. ರಾಯರು ನಮ್ದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಎಲ್ಲ ನೀವೇ ತಂದೆ, ನನಗೆ ಜೀವನ ಎಲ್ಲ ನೀವೇ ತಂದೆ ಅಂತೇಳಿ ಒಂದು ಬಲವಾದ ನಂಬಿಕೆ ಇಟ್ಕೊಳ್ಳಿ. ರಾಯರು ಖಂಡಿತ ಕಾಪಾಡ್ತಾರೆ, ಕೈ ಬಿಡೋದಿಲ್ಲ. ಒಬ್ರಿಗೆ ಮೋಸ ಮಾಡಬಾರ್ದು, ಇನ್ನೊಬ್ರನ್ನ ಕೆಟ್ಟದಾಗ ಮಾತಾಡಬಾರ್ದು, ಇನ್ನೊಬ್ರಿಗೆ ಕೆಟ್ಟ ದಿನ ಬಯಸಬಾರ್ದು. ತನ್ನಿಷ್ಟಕ್ಕೆ ತಾನು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾ ಹೋಗ್ತಿರ್ತಾರಲ್ಲ, ಅಂಥವರಿಗೆ ರಾಯರ ಅನುಗ್ರಹ ಬೇಗ ಆಗುತ್ತೆ. ಸೊ ಹಂಗಂತ ನಾನು ಒಳ್ಳೆಯಳು ಅಂತ ಹೇಳಿ ನಾನು ನಿಮ್ಮ ಮುಂದೆ ಜಂಬ ಕೊಚ್ಕೊತಾ ಇಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಆ ಥರ ಅನುಭವ ಆಯಿತು ಮಂತ್ರಾಲಯದಲ್ಲಿ. ಆಮೇಲೆ ಹಸ್ಬೆಂಡಿಗೆ ಹೇಳಿದೆ ನಾನು, ನನಗೆ ಈ ಥರ ಯಾರೋ ಕೂತಿದ್ದಾರೆ ಅನ್ನೋ ಥರ ಆಗ್ತಾಯಿತ್ತು. ನನ್ನನ್ನು ಯಾರೋ ಮುಟ್ತಾ ಇದ್ರು. ನಾನು ಹಿಂದೆ ತಿರುಗಿ ನೋಡಿದಾಗ ಯಾರೂ ಇರಲಿಲ್ಲ.
ಒಂಥರ ಬಾಡಿ ಎಲ್ಲ ವೈಬ್ರೇಷನ್ ಆಗ್ತಾ ಇತ್ತು ಅಂತ ಹಸ್ಬೆಂಡ್ ಹತ್ರ ಹೇಳ್ಕೊಂಡೆ ನಾನು. ಅವಾಗ ಅವರು ಹೇಳಿದ್ರು, ರಾಯರೇ ಬಂದಿರ್ತಾರೆ ಬಿಡು, ನೀನು ಅಷ್ಟನ್ನ ಪೂಜೆ ಮಾಡ್ತೀಯಾ, ಅಷ್ಟೊಂದೆಲ್ಲ ಬೇಡ್ಕೊತಿರ್ತೀಯ, ಕೇಳ್ಕೊತಿರ್ತೀಯ ರಾಯರ ಹತ್ರ, ಏನೋ ನಿನ್ನ ನೋಡೋಕ್ಕೆ ಬಂದಿದ್ದಾರೆ ರಾಯರು. ಸೊ ಅವರು ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ರು. ಸೊ ನನಗೂ ಒಂಥರ ಪಾಸಿಟಿವೇ ಫೀಲ್ ಆಗ್ತಾ ಇತ್ತು ಅವಾಗ. ಏನೇ ಇರಲಿ, ರಾಯರ ಮಹಿಮೆ ಅಪಾರ ನಿಜವಾಗ್ಲು. ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿನಲ್ಲಿ ನಡೆಯೋರಿಗೆ ರಾಯರು ಯಾವಾಗಲೂ ಇದ್ದೇ ಇರ್ತಾರೆ. ನಾನು ಅಷ್ಟೇನೆ, ಒಬ್ರಿಗೆ ಕೇಟ್ ಬಯಸೋದಿಲ್ಲ, ಇನ್ನೊಬ್ರನ್ನ ಕೆಟ್ಟ ದೃಷ್ಟಿಲಿ ನಾನು ನೋಡೋದಿಲ್ಲ, ಅವ್ರಿಗೆ ಕೆಟ್ಟದಾಗ್ಲಿ ಅಂತ ನಾನು ಬಯಸೋದಿಲ್ಲ. ಕಷ್ಟಪಟ್ಟು ದುಡಿತೀವಿ, ನಮ್ಮ ಜೀವನ ನಾವು ಮಾಡ್ತಾ ಇದೀವಿ ಅಷ್ಟೇ. ಯಾರು ಅನ್ನ ಕಿತ್ಕೊಳಕ್ ಹೋಗಿಲ್ಲ, ಯಾರು ಹೊಟ್ಟೆ ಮೇಲೂ ಹೊಡೆಯೋಕೆ ಹೋಗಿಲ್ಲ. ನಾವು ದುಡಿತಿದೀವಿ, ನಮ್ಮ ಜೀವನ ನಾವು ಮಾಡ್ತಾ ಇದೀವಿ ಅಷ್ಟೇನೆ. ಮನೆಯಲ್ಲಿ ಪೂಜೆ ಮಾಡುವಾಗ ತುಂಬಾ ಸಲ ಹತ್ಬಿಟ್ಟಿದ್ದೀನಿ ನಾನು. ಮನುಷ್ಯರು ಅಂದಮೇಲೆ ಏನಾದರೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತಲ್ವಾ. ಸೊ ಹಂಗಾಗಿ ನಂದು ಏನೇ ಇದ್ರು ಕಷ್ಟ ಸುಖ ಏನೇ ಇದ್ರು ಕೂಡ ನಾನು ರಾಯರ ಹತ್ರನೇ ನಾನು ಹೇಳ್ಕೊಳ್ಳೋದೆಲ್ಲ. ಸೊ ಕೆಲವೊಂದ್ಸಲ ತುಂಬ ಹತ್ತಿದ್ದೀನಿ ನಾನು ರಾಯರ ಹತ್ರ ಹೇಳ್ಕೊಂಡು, ತುಂಬ ಅಂದರೆ ತುಂಬ ಕಣ್ಣೀರು ಹಾಕಿದ್ದೀನಿ. ನಿಮ್ಮನ್ನು ನಾನು ನೋಡಬೇಕು, ಅಟ್ಲೀಸ್ಟ್ ನನ್ನ ಕನಸಲ್ಲಾದರೂ ನೀವು ಬಂದು ದರ್ಶನ ಕೊಡಿ ನನಗೆ ಅಂತೆಲ್ಲ ನಾನು ಕೇಳ್ಕೊಂಡಿದ್ದೀನಿ ರಾಯರನ್ನ. ನಾನು ಅಷ್ಟು ರಾಯರನ್ನ ನನ್ಗನ್ಸಿದ ಮಟ್ಟಿಗೆ ನನ್ನ ಭಕ್ತಿಯಿಂದ ನಾನು ಪೂಜೆ ಮಾಡ್ತೀನಿ. ನಮ್ಮ ಕಷ್ಟನ ಏನೇ ಇದ್ರು ನಾವು ದೇವ್ರ ಮುಂದೆ ಅಷ್ಟೇ ನಾವು ಹೇಳ್ಕೋಬೇಕು. ಇನ್ನೊಬ್ರ ಹತ್ರ ಹೇಳ್ಕೊಳಕ್ ಹೋದಾಗ ಚೀಪ್ ಆಗಿಬಿಡ್ತೀವಿ. ಇವ್ರದ್ದೊಂದು ಜೀವನನ ಈ ಥರ ಬದುಕ್ತಾ ಇದ್ದಾರಲ್ಲ ಅಂತ ಆಡ್ಕೊಂಡು ನಗೋರು ಇದ್ದಾರೆ ಅಲ್ವಾ. ನಮ್ಮ ಕಷ್ಟನ ಯಾವತ್ತೂ ನಾವು ದೇವ್ರ ಮುಂದೆನೇ ಹೇಳ್ಕೋಬೇಕು. ನಂಬಿಕೆನ ದೇವ್ರ ಮೇಲೆ ಇಡಬೇಕು, ನಾವು ಜನಗಳ ಮೇಲೆ ಇಡಕ್ ಹೋಗ್ಬಾರ್ದು. ಯಾಕಂದ್ರೆ ಮುಂದೆ ಸಿಂಪತಿ ತೋರಿಸ್ತಾರೆ, ಹಿಂದೆ ಕಿತಾಪತಿ ಮಾಡ್ತಾರೆ ಅಲ್ವಾ. ಹಾಗಾಗಿ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ಸೊ ರಾಯರಿದ್ದಾರೆ, ಅವರು ಯಾವ ದಾರಿಲಿ ಕರ್ಕೊಂಡು ಹೋಗ್ತಾರೋ ಆ ದಾರಿಲಿ ನಾವು ಹೋಗ್ತಾ ಇದೀವಿ ಅಷ್ಟೇನೆ. ರಾಯರು ಮುಂದೆ ಹಾಕಿದ ಕಣ್ಣೀರು ಯಾವತ್ತೂ ವೇಸ್ಟ್ ಆಗಿಲ್ಲ. ನನಗೆ ಕೈ ಹಿಡಿದಿದ್ದಾರೆ, ಕಾಪಾಡಿದ್ದಾರೆ, ಇನ್ನು ಮುಂದೆನೂ ಕಾಪಾಡ್ತಾರೆ ಅಷ್ಟೇನೆ ಅಲ್ವಾ. ದೇವ್ರ ಮೇಲೆ ಭಾರ ಹಾಕಿ ಜೀವನ ಮಾಡ್ತಾ ಇದೀವಿ ಅಷ್ಟೇನೆ. ರಾಯರಿದ್ದಾರೆ ಅಷ್ಟೇ. ತರಕಾರಿ ಬೆಂದಿದೆ. ಈಗ ತರಕಾರಿ ಜಾಸ್ತಿ ಬೆಂದರೆ ಸಾರಲ್ಲಿ ಸಿಗೋದಿಲ್ಲ ತಿನ್ನೋದಕ್ಕೆ. ಹಂಗಾಗಿ ಒಂದು ಸ್ವಲ್ಪ ಬೆಂದಿದೆ, ಸಾಕು. ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ನನಗಂತೂ ಮಂತ್ರಾಲಯದಲ್ಲಿ ಆಗಿದ್ದು ಅನುಭವ ಈಗಲೂ ಕೂಡ ಮರೆಯಕ್ಕೆ ಆಗ್ತಾ ಇಲ್ಲ. ರಾಯರೇ ಬಂದಿದ್ರ ಅನ್ನೋ ಥರ ಫೀಲ್ ಆಯಿತು. ನಮ್ಮಲ್ಲಿ ನಿಯತ್ತು ಅನ್ನೋದಿದ್ರೆ ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇದ್ದೇ ಇರುತ್ತೆ. ಮುಂಚೆ ನಿಯತ್ತಾಗಿರ್ಬೇಕಷ್ಟೇ. ನಮ್ಮ ಒಳ್ಳೆತನನೇ ನಮ್ಮನ್ನು ಕಾಪಾಡೋದು. ಟೈಮ್ ಆಗಲೇ 3:30 ಆಗಿದೆ. 4 ಗಂಟೆಗೆ ಸ್ಕೂಲ್ ಬಸ್ ಬರುತ್ತೆ. ಅಷ್ಟೊತ್ತಿಗೆ ಸಾಂಬಾರು ಮಾಡಿಬಿಡ್ಬೇಕು ನಾನು. ದೊಡ್ಡೋಳು ಬಂದರೆ ಇಬ್ಬರು ಸೇರಿಕೊಂಡು ಮನೆಯಲ್ಲಿ ಬರೀ ಕಿತಾಪತಿ ಕೂಗಾಡೋದು ಕಿಸಾಡೋದು ಆಗ್ಬಿಡುತ್ತೆ. ಅಷ್ಟರಲ್ಲಿ ಕೆಲಸನೆಲ್ಲ ಮುಗಿಸ್ಕೊಬಿಡ್ಬೇಕು ಬೇಗ ಬೇಗ. ಫ್ರೈ ಮಾಡ್ತಿರೋ ಸ್ಮೆಲ್ಲು ಘಮ ಅಂತ ಇದೆ. ಮತ್ತೆ ಯಾರೋ ಬೈಕೊಳಕ್ಕೆ ಹೋಗ್ಬೇಡಿ, ಏನು ಇವಳು ಹಿಂಗೆ ಹೇಳ್ತಾಳೆ, ರಾಯರೇ ಬಂದಿದ್ರು ಅಂತ ಹೇಳ್ತಾ ಇದ್ದಾಳೆ, ಇವಳು ಅಷ್ಟೊಂದು ಒಳ್ಳೆಯವಳ, ಆ ದೇವರೇ ಬಂದ್ಬಿಟ್ಟಿದ್ಯಾ ಇವಳನ್ನ ನೋಡೋದಕ್ಕೆ ಅಂತ ಎಲ್ಲ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ. ನಾನು ಹೇಳ್ತಾ ಇದ್ದೀನಲ್ವಾ, ನನಗೆ ಕನಸೋ ನಿಜನೋ ಅನ್ನೋದು ನನಗೆ ಗೊತ್ತಾಗಲಿಲ್ಲ ಆ ಟೈಮಲ್ಲಿ. ಆ ಥರ ಆಗೋಯ್ತು ನನಗೆ. ತಪ್ಪು ತಿಳ್ಕೊಂಡು ಬೈಕೋಬೇಡಿ. ಆಮೇಲೆ ನನಗಾಗಿದ್ದ ಅನುಭವ ನಾನು ಹೇಳ್ಕೊಂಡೆ ಅಷ್ಟೇ. ನಾನು ಒಳ್ಳೆಯವಳು ಅಂತ ಏನು ನಿಮ್ಮ ಮುಂದೆ ಕೊಚ್ಕೊತಾ ಇಲ್ಲ. ನಾನು ಮನುಷ್ಯಳೆ, ನಾನು ತಪ್ಪುಗಳನ್ನ ಮಾಡಿದ್ದೀನಿ. ಮಿಸ್ಟೇಕ್ಸ್ ಎಲ್ಲರೂ ಮಾಡ್ತಾರೆ ಅಲ್ವಾ. ಸೊ ಹಂಗಾಗಿ ನನಗಾಗಿದ್ದ ಅನುಭವನ ನಾನು ಹೇಳ್ಕೊಂಡೆ ಅಷ್ಟೇ. ಮತ್ತು ಕನಸು ಕಂಡಿದ್ದೇನಾದರೂ ಹೇಳ್ತಾ ಇದ್ದಾಳೇನೋ ಅಂತ ಅಂದ್ಕೊಂಬೇಡಿ. ಕನಸು ಕಾಣೋದಕ್ಕೆ ನಾನು ಎಚ್ಚರವಾಗಿದ್ದೆ. ಕನಸು ಯಾವುದು ನಿಜ ಯಾವುದು ನನಗೆ ಗೊತ್ತಾಗಲ್ವಾ, ನನಗೆ ಗೊತ್ತಾಗುತ್ತೆ. ಸೊ ನನಗೆ ಯಾವಾಗ ಫುಲ್ ಬಾಡಿ ವೈಬ್ರೇಷನ್ ಆಯಿತು ಅವಾಗ ನಾನು ಎಚ್ಚರ ಆಗಿ ಕಣ್ಬಿಟ್ಟು ನೋಡಿದಾಗ ಸೊ ಆ ಥರ ಅನಿಸ್ತು ನನಗೆ. ಅದನ್ನು ನಾನು ಹೇಳ್ದೆ ಅಷ್ಟೇ. ಏನಕ್ಕೆ ನೀರು ಚೆಲ್ಲಿದ್ದು? ಒದೆ ಬೇಕಾ ಹೇಳು. ಒದೆ ಋಷಿಕಾ, ಈಗ ಬಾತ್ರೂಮಿಗೆ ಹೋದೆ ನೀರು ಚೆಲ್ಲಕ್ಕೆ. ಚೆಲ್ಲು, ನೀರೆಲ್ಲ ಖಾಲಿ ಮಾಡು. ನನಗೆ ಯಾವಾಗ ಸಿಟ್ಟು ಬರುತ್ತೆ, ಯಾವಾಗ ಹೊಡಿತೀನಿ ನನಗೆ ಗೊತ್ತಿಲ್ಲ ಋಷು. ಸುಮ್ಮನೆ ಇರಬೇಕು, ಕೋಪ ಬರ್ಸ್ಬಾರ್ದು ಹೇಳಿದ್ದೀನಿ. ಇವಾಗ ಬಾರಿಸ್ಬಿಡ್ತೀನಿ ನೋಡಿ. ಇದನ್ನ ಬಿಸಿ ಮಾಡಿ ನೋಡಿ, ಇಲ್ಲಿ ಇದನ್ನ ಬಿಸಿ ಮಾಡಿ ಬರೆ ಹಾಕ್ತೀನಿ ಇವಾಗ. ನೋಡಿದ್ಯಾ ತಾನೆ? ಹಾಕ್ಲಾ? ಇದನ್ನ ಬಿಸಿ ಮಾಡಿ ಬರೆ ಹಾಕ್ಬಿಡ್ತೀನಿ ಇವಾಗ. ನನಗೂ ನೋಡಿ ಸಾಕಾಯ್ತು ನಿನ್ ಕಿತಾಪತಿನ. ಬಿಸಿ ಮಾಡ್ಲಾ? ಇಲ್ಲ, ನೀನು ಮಾತು ಕೇಳೋದಿಲ್ಲ. ನೀನು ಮಾತು ಕೇಳೋದೇ ಇಲ್ಲ. ನಿನಗೆ ಈ ಥರ ಮಾಡಿದ್ರೆ ನೀನು ಬುದ್ಧಿ ಕಲಿಯೋದು. ಬಾಯ್ಲಿ ನಿನಗೆ ಬರೆ ಹಾಕಿದ್ರೇನೆ ಮಾತು ಕೇಳೋದು. ಬಾಯ್ಲಿ ಬಾ ಒಳಗಡೆ. ಬಾತ್ರೂಮಿಗೆ ಹೋಗಿ ಬಾಗ್ಲು ಹಾಕೊಳ್ಳೋದಲ್ಲ. ಬಾಯ್ಲಿ ಹಾಕ್ಲಾ? ಬರೆ ಹಾಕ್ಲಾ? ಇಷ್ಟಿದೆಯಾ? ಎಷ್ಟು ಬುದ್ಧಿ ಇದೆ ನೋಡು ನಿನಗೆ. ಡೋರೆಲ್ಲ ಹಾಕೊಂತೀಯ ಒಳಗೋಗಿ. ನಿನ್ಗೆ ಯಾರು ನೀರು ಚೆಲ್ಲು ಅಂದಿದ್ದು ಯಾರು?
ಅಳೋದೇನಕ್ಕೆ? ತಪ್ಪು ಮಾಡಿಬಿಟ್ಟು ಅಳೋದಲ್ಲ. ತಪ್ಪು ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕು. ಹಾಕ್ಲಾ? ಬೇಜಾರಾಯ್ತಾ? ಹಾಂ, ಬೇಜಾರಾಯ್ತಮ್ಮ? ಸಾರಿ ಹೊಡೆಯಲ್ಲ ಆಯ್ತಾ? ಮತ್ತು ನೀನೇನದು ನೀರೆಲ್ಲ ಚೆಲ್ಲಿದ್ದೇನಿಗೆ? ಹಾಂ, ಕುಡಿಯೋ ನೀರು ಚೆಲ್ತಾರ? ವೇಸ್ಟ್ ಮಾಡ್ತಾರಾ? ಹೇಳು, ತಪ್ಪು ತಾನೇ ನೀನು ಮಾಡೋದು? ಅವಳು ಬೇಗ ಬಂದ್ಬಿಡುತ್ತೆ, ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಬೇಗ. ಸೊ ಹಂಗಾಗಿ ನಾನು ಜಾಸ್ತಿ ಏನು ಮಕ್ಕಳಿಗೆ ಎದುರ್ಸೋಕೆ ಹೋಗೋಲ್ಲ, ಹೊಡಿಯೋಕೆ ಹೋಗೋದಿಲ್ಲ. ಟೈಮ್ ಆಗಲೇ 3:40 ಆಯಿತು. ಇನ್ನೊಂದು 10 ನಿಮಿಷ ಬಂದ್ಬಿಡ್ತಾಳೆ ಪಾಪು. ಮಸಾಲೆ ರುಬ್ಬಿಟ್ಬಿಟ್ಟು ಹೋಗಿ ಪಾಪನ ಕರ್ಕೊಂಡು ಬಂದ್ಬಿಡ್ತೀನಿ. ಅಕ್ಕ ಬಂದರು. ಅಕ್ಕ ಏನು ಮಾತಾಡಿಸ್ದಂಗೆ ಹೋಗ್ತಾ ಇದೀಯ ಅಮ್ಮನ್ನ? ಹಲೋ ತ್ರಿಷಿಕಾ, ತ್ರಿಷು, ಸೈಡಿಗೆ ಬರ್ರು, ಸೈಡಲ್ಲಿ ನಡೀರಿ. ನಿಧಾನ ಗೊತ್ತಪ್ಪ, ನಿಧಾನ, ಬಿದ್ದಿರ. ಪಾಪುನ ಹುಷಾರಾಗಿ ಇಟ್ಕೋ, ಓಡಬಾರ್ದು. ದೊಡ್ಡವಳು ಸ್ಕೂಲಿಂದ ಬರೋದೇನೆ ಚಿಕ್ಕವಳು ಬಾಕ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾಳೆ. ಅಕ್ಕ ಊಟ ಮಾಡಿದವರು ಇಲ್ಲ ವಾಪಸ್ ತಗೊಂಬಂದಿದ್ದಾರೆ ಅಂತ. ಮಕ್ಕಳು ಮನಸ್ಸು ನೋಡಿ ಯಾವ ಥರ ಇರುತ್ತೆ ಅಂತ. ಅದಕ್ಕೆ ಮಕ್ಕಳನ್ನ ದೇವರು ಅಂತ ಕರೆಯೋದು. ಈಗ ಸ್ಟವ್ ಆನ್ ಮಾಡಿಕೊಂಡು ಬೇಯಿಸಿರೋ ಬೇಳೆನ ಹಾಕ್ತಾ ಇದ್ದೀನಿ. ಈಗ ಮಸಾಲೆನ ಹಾಕ್ತಾ ಇದ್ದೀನಿ. ಇವಾಗ ಸಾಂಬಾರು ಕುದಿಬೇಕು ಚೆನ್ನಾಗಿ. ಲಾಸ್ಟಿಗೆ ಒಗ್ಗರಣೆ ಹಾಕ್ಬಿಟ್ರೆ ಸಾಂಬಾರು ಆಗೋಗುತ್ತೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಹರಡ್ಬಿಟ್ಟಿದ್ದಾಳೆ ಪಾಪು. ಇನ್ನು ದೊಡ್ಡವಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಂತ್ರಾಲಯದಲ್ಲಿ ನನಗೆ ಆಗಿರೋಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ರಾಯರಿದ್ದಾರೆ ಅಂತ ಅನಿಸುತ್ತೆ ಅವರೆಲ್ಲರೂ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ನೋಡೋಣ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋನ ಇಷ್ಟಪಟ್ಟು ನೋಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೆ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.